ಅಂಗನವಾಡಿ ಕಾರ್ಯಕರ್ತೆಯರು ತಮಗೆ ಬರಬೇಕಿರುವ ನಪ್ಸ್ ಹಾಗೂ ಗ್ರಾಜ್ಯುಟಿ ಹಣವನ್ನು ಶೀಘ್ರವೇ ಬಿಡುಗಡೆಗೊಳಿಸುವಂತೆ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸಂಬಂಧಿಸಿದಂತೆ ಅವರು ಹೇಳಿಕೆ ನೀಡಿದ್ದು, ತಾವು ನಿವೃತ್ತಿ ಹೊಂದಿ ದಶಕಗಳೇ ಕಳೆದಿದ್ದು, ತಮಗೆ ಸರ್ಕಾರದಿಂದ ಬರಬೇಕಿರುವ ನಪ್ಸ್ ಹಾಗೂ ಗ್ರಾಜ್ಯುಟಿ ಹಣ ಈವರೆಗೂ ಬಾರದಿರುವುದು ತಮಗೆ ತೀವ್ರ ಸಂಕಷ್ಟಕ್ಕೀಡು ಮಾಡಿದೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ಅವರು ಅಳಲು ತೋಡಿಕೊಂಡಿದ್ದಾರೆ. ಅವರು ಮಾತನಾಡಿ, ಇದೇ ರೀತಿ ಸಂಕಷ್ಟಕ್ಕೀಡಗಿರುವವರು ಕೂಡ್ಲಿಗಿ ತಾಲೂಕಿನಲ್ಲಿ 225ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿದ್ದು, ನಾವೆಲ್ಲರೂ 8 ವರ್ಷಗಳಿಂದ ಇಲಾಖೆಯ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಕಚೇರಿಗಳಿಗೆ ಸತತವಾಗಿ ಅಲೆದಾಡುತ್ತಲೇ ಇದ್ದು, ಇಲಾಖೆಯ ಇಲಾಖಾಧಿಕಾರಿಗಳಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ. ಶಾಸಕರಿಗೆ, ಸಚಿವರಿಗೆ, ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಲಾಗಿದ್ದು, ಆದರೆ ಇಲಾಖೆಯಿಂದ ತಮಗೆ ಕಿಂಚಿತ್ತೂ ಮನ್ನಣೆ ದೊರಕಿಲ್ಲ. ಅಧಿಕಾರಿಗಳು ಕೇವಲ ಆಶ್ವಾಸನೆ ನೀಡುತ್ತಲೇ ಇದ್ದಾರೆಂದು ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾವು ಸೇವೆಯಲ್ಲಿದ್ದಾಗ ಪ್ರತಿ ಬಾರಿಯ ಮಾಸಿಕ ವೇತನದಲ್ಲಿ ನಪ್ಸ್ ಹಣವಾಗಿ ತಲಾ 150 ರೂಗಳಂತೆ ಹಣ ಸರ್ಕಾರ ಪಡೆದುಕೊಂಡಿದ್ದು, ನಿವೃತ್ತಿ ಹೊಂದಿ ದಶಕಗಳಾದರೂ ಕೂಡ ನಯಾ ಪೈಸೆ ಬಿಡುಗಡೆ ಮಾಡುತ್ತಿಲ್ಲ ಎಂದು ಅವರು ದೂರಿದ್ದಾರೆ. ಕನಿಷ್ಠ ವೇತನ, ಗರಿಷ್ಠ ಸೇವೆ. ತಾವು ಸರ್ಕಾರಕ್ಕೆ 2-3 ದಶಕಗಳ ಕಾಲ ಕನಿಷ್ಠ ವೇತನಕ್ಕೆ ಗರಿಷ್ಠ ಮಟ್ಟದ ಸೇವೆ ಸಲ್ಲಿಸಿದ್ದು, ಆದಾಗ್ಯೂ ಮಾಸಿಕ ವೇತನದಲ್ಲಿ ಪಡೆದಿರುವ ನಪ್ಸ್ ಕಂತಿನ ಹಣವನ್ನು ನಿವೃತ್ತಿಯಾದ ಬಳಿಕೆ ಸರ್ಕಾರ ಪಿಂಚಣಿ ಹಣ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾವು ಅಂಗನವಾಡಿ ಕಾರ್ಯಕರ್ತೆಯರಾಗಿ ಸೇವೆಗೆ ನಿಯೋಜನೆಗೊಂಡಾಗಿನಿಂದ ನಿವೃತ್ತರಾಗುವವರೆಗೆ ಕೇವಲ ಮಕ್ಕಳ ಸೇವೆ ಮಾತ್ರವಲ್ಲ, ಸರ್ಕಾರದ ತಾಲೂಕಾಡಳಿತ, ಸ್ಥಳೀಯ ಆಡಳಿತ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಚುನಾವಣಾ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ನಿರ್ದೇಶನದಂತೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಮತ್ತು ಮಕ್ಕಳ ಪೋಷಕರ ಇತರೆ ಅಗತ್ಯ ಸೇವೆಗಳನ್ನು ನಿರ್ವಹಿಸಿದ್ದು, ಇಲಾಖೆ ಅಥವಾ ಸರ್ಕಾರ ನೀಡುವ ಕನಿಷ್ಠ ಗೌರವ ಮಾಸಿಕ ಧನಕ್ಕೆ ಗರಿಷ್ಠ ಮಟ್ಟದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ್ದು, ಜೀವನವನ್ನು ಸಮಾಜಕ್ಕಾಗಿ ಗಂಧದಂತೆ ತೇದಿದ್ದೇವೆ. ಆದರೆ ತಮಗೆ ನೀಡಬೇಕಿರುವ ನಪ್ಸ್ ಹಾಗೂ ಗ್ರಾಜ್ಯುಟಿ ಬಾಕಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸರ್ಕಾರ ನೀಡುತ್ತಿಲ್ಲ. ಈವರೆಗೂ ನೀಡದೆ ಸತಾಯಿಸುತ್ತಿರುವುದು ಯಾವ ನ್ಯಾಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಈಗಾಗಲೇ ಮಹಿಳಾ ಆಯೋಗಕ್ಕೆ ಲಿಖಿತ ದೂರು ನೀಡಿದ್ದು, ಲೋಕಾಯುಕ್ತರಲ್ಲಿ ಹಾಗೂ ಜಿಲ್ಲಾ ನ್ಯಾಯಾಧೀಶರಲ್ಲಿ ದೂರು ದಾಖಲಿಸಲಾಗುವುದು ಮತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಸಂಘಟಿತರಾಗಿ ನಂತರ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದರು. ರಾಜಕಾರಣಿಗಳಿಗೆ ಮನವಿ ಸ್ಪಂದಿಸದಿದ್ದಲ್ಲಿ ಚುನಾವಣೆಯಲ್ಲಿ ತಕ್ಕ ಪಾಠ. ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕರಲ್ಲಿ ತಾವೆಲ್ಲರೂ ಮನವಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಸಂಸದರಲ್ಲಿ, ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಅಹವಾಲು ನೀಡಲಾಗುವುದು. ಯಾರಿಂದಲೂ ತಮಗೆ ಸೂಕ್ತ ಸ್ಪಂದನೆ ಸಿಗದಿದ್ದಲ್ಲಿ ಅವರಿಗೆ ಹಾಗೂ ಸ್ಥಳೀಯ ಜನ ಪ್ರತಿನಿಧಿಗಳಿಗೆ ಮುಂಬರುವ ಎಲ್ಲಾ ಹಂತದ ಚುನಾವಣೆಗಳ ಸಂದರ್ಭದಲ್ಲಿ ತಾವೆಲ್ಲರೂ ರಾಜ್ಯಾದ್ಯಂತ ಸಂಘಟಿತರಾಗಿ ಒಮ್ಮತಕ್ಕೆ ಬಂದು ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಲಾಗುವುದೆಂದು ನಾವು ಅವರಿಗೆ ಈ ಮೂಲಕ ಎಚ್ಚರಿಸಲಾಗುವುದೆಂದರು. ನಾವು ಶಿಡ್ಫ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಸಾಲ ಅಥವಾ ಭಿಕ್ಷೆ ಬೇಡುತ್ತಿಲ್ಲ. ನಮ್ಮ ಮಾಸಿಕ ವೇತನದಲ್ಲಿ ಕಂತುಗಳಂತೆ ಹಣವನ್ನು ಪಡೆದಿರುವ ಸರ್ಕಾರಕ್ಕೆ ವಾಪಸ್ಸು ನಮಗೆ ಕೊಡಿ ಎಂದು ಕೇಳುತ್ತಿದ್ದೇವೆ. ಶೀಘ್ರವೇ ಸರ್ಕಾರ ಹಾಗೂ ಇಲಾಖೆಯು ತಮಗೆ ನಪ್ಸ್ ಹಾಗೂ ಗ್ರಾಜ್ಯುಟಿ ಹಣ ನೀಡಬೇಕಿದೆ. ಇಲ್ಲವಾದಲ್ಲಿ ಹಂತದಲ್ಲಿ ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ಳೋದು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಂ.ಬಿ. ಅಯ್ಯನಹಳ್ಳಿ, ಡಿ.ಎಸ್. ಪ್ರಭಾವತಿ, ಆಲೂರು ಬಿ. ರುದ್ರಮ್ಮ, ಕೂಡ್ಲಿ ಪಟ್ಟಣದ ಬಿ. ಸಂಪತ್, ಭಾಗ್ಯಲಕ್ಷ್ಮಿ, ಕೊಟ್ಟೂರು ಕೊಟ್ರಮ್ಮ, ಅಗ್ರಹಾರ ಎಸ್.ಎಂ. ನಾಗರತ್ನ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕು ಅಂಗನವಾಡಿ ನಿವೃತ್ತ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ಐ ಕೇಂದ್ರದಲ್ಲಿ 36 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸರ್ವಿಸ್ ಮಾಡಿ ಈಗ 2020ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಮ್ಮದು ತಿಂಗಳ 150 ರೂಪಾಯಿ ದುಡ್ಡು ಕಟ್ ಮಾಡಿದ್ರು ಆ ದುಡ್ಡು ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ನಾವು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಬಾಡಿಗೆ ಮನೆ ಅಂದರೆ 3000 ರೂಪಾಯಿ ಇಲ್ದಾನೆ ಈ ಪಟ್ಟಣದಲ್ಲಿ ಮನೆಗಳು ಸಿಗಲ್ಲ. ಅಂಥದ್ರಲ್ಲಿ ನಾವು ಬಾಡಿಗೆ ಎಲ್ಲಿಂದ ಕಟ್ಟಬೇಕು? ಆಮೇಲೆ ನಾವು ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಹೋರಾಡಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಹೋರಾಡಿದ್ದೀವಿ, ಮತ್ತೆ ಡೆಲ್ಲಿ ತನಕನೂ ಹೋರಾಡಿದ್ದೀವಿ. ನಾವು ಜಿಲ್ಲಾ ಮಟ್ಟದಲ್ಲಿ ಹೋದಾಗೆ ಇದರಲ್ಲಿ ಆಫೀಸ್ ಮುಂದೆ ರೋಡ್ನಲ್ಲಿ ಮಲ್ಕೊಂಡು ಎದ್ದು ಬಂದಿದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡಿ ಆಮೇಲೆ ನಾವು ಕೆಲಸ ಮಾಡಿಲ್ಲ ಅಂತಲ್ಲ, ನಮ್ಮ ಕೆಲಸ ಎಲ್ಲಿಗೋ ಹೆಸರಾಗಿದೆ. ಅವಾಗ 5 ಸೇವೆಗಳನ್ನ ನಾವು ನಿಷ್ಠೆಯಿಂದ ಮಾಡಿದ್ದೀವಿ.
ನಿಷ್ಠೆಯಿಂದ ಮಾಡಿದಾಗೆ ಅಂಗನವಾಡಿ ಸ್ಕೀಮನ್ನೇ ತೆಗಿಬೇಕು ಅಂತೇಳಿ ಒಂದು ಸರ್ಕಾರ ಆದೇಶ ತಂದಿತ್ತು. ಅವಾಗ ಇವರು ಕಡಿಮೆ ಸಂಬಳದಲ್ಲಿ ದುಡ್ದಿದ್ದಾರೆ, ಇವ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ನೋಡಬೇಕು ಅಂತೇಳಿ ಇದು ನ್ಯಾಯಾಲಯದಿಂದ ಜಡ್ಜಿಗಳನ್ನ ಕಳಿಸ್ಕೊಟ್ಟಿದ್ರು ಕೇಂದ್ರ ಬೇಕಿಗೆ. ಕಳಿಸಿದಾಗ ನಮ್ಮ ಕೇಂದ್ರ ಫಸ್ಟ್ ಅಂತೇಳಿ ಇಡೀ ತಾಲೂಕಿಗೆ ನಮಗೆ ಹೆಸರು ಬಂದಿದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟರು, ನಾವು ಅವಿವಾಹಿತೆ, ನಮ್ಗೆ ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ, ನಾವು ಈಗ ಯಾವ ಥರ ಜೀವನ ಮಾಡಬೇಕು? ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಈಗ ಸುಮ್ಮನೆ ಇದ್ದೀವಿ ಅಂದರೆ ಮುಂದೆ ನೀವು ಇದನ್ನು ಜಾರಿಗೆ ಇದು MPS ಮತ್ತು ಗ್ರಾಜ್ಯುಟಿಯನ್ನು ಜಾರಿಗೆ ತರಲಿಲ್ಲದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಇದೇ ಫಸ್ಟ್. ಈಗ ಇಷ್ಟೆಲ್ಲ ನಾವು ತಿರ್ಗಾಡಿ ಸೋತು ಹೋಗಿದ್ದೇವೆ. ನಮ್ಮ ಕೈಲಿ ಆಗೋದಿಲ್ಲ, ಇನ್ನು ವಯಸ್ಸಾಗಿದೆ, ನಾವು ತಿರ್ಗಾಡ ಶಕ್ತಿನೂ ಇಲ್ಲ, ಹಣವೂ ಇಲ್ಲ, ಏನೂ ಇಲ್ಲ. ನಾವು ಬೀದಿಗೆ ಬಂದಿದ್ದೇವೆ. ನಾವು ಈಗ ಎಚ್ಚರಿಕೆ ತಗೊಂಡ್ಬಿಟ್ಟು ನಮ್ಮ ಇಲಾಖೆ ಮತ್ತು ನಮ್ಮ ಘನ ಸರ್ಕಾರ ನಮಗೇನಾದ್ರು NPS ಯೋಜನೆ ಹಣವನ್ನು ತತ್ಕ್ಷಣ ನಮ್ಮ ಅಕೌಂಟಿಗೆ ಹಾಕದೆ ಹೋದರೆ ನಾವು ಲೋಕಾಯುಕ್ತ ಕಚೇರಿಗೆ ಹೋಗಿ ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೇವೆ, ನ್ಯಾಯವನ್ನು ಪಡಿತೇವೆ. ಮತ್ತು ನಾವು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋರಿದ್ದೇವೆ. ಇದಾದ ಮೇಲೆ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ದರೆ, ನಮ್ಮ ಇಲಾಖೆ ಇದಕ್ಕೇನೋ ಒಂದು ಉತ್ತರವನ್ನು ಕೊಡದೆ ನಮಗೆ ಸ್ಪಂದಿಸೋದು ಅಂದರೆ ಬರೀ ಬಾಯೊಳಗೆ ಬೆಣ್ಣೆ ಮಾತಾಡೋದಲ್ಲ. ನಮ್ಮ ಅಕೌಂಟಿಗೆ ದುಡ್ಡು ಬರಬೇಕು, ನಮಗೆ ನ್ಯಾಯ ಸಲ್ಲಿಸ್ಬೇಕು ಅವರು. ಇವ್ರು ಯಾವಾಗ ನ್ಯಾಯ ಸಲ್ಲಿಸದೇ ಇದ್ದರೆ ಇಷ್ಟು 8 ವರ್ಷ ನಾವು ತಡ್ಕೊಂಡಿದ್ದೀವಿ, ನೋಡೋಣ ಕೊಡ್ತಾರೆ ಅಂತ ನಾವು ಸಮಾಧಾನದಿಂದ ಇದ್ದೇವೆ. ಇನ್ನೂ ನಮ್ಮ ತಾಳ್ಮೆ ಮಿತಿಮೀರಿ ಹೋಗಿದೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಸರ್ಕಾರ, ಮಾನ್ಯ ಸರ್ಕಾರ ಮತ್ತು ಮಾನ್ಯ ಇಲಾಖೆಗೆ ನಾನು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನವರೆಗೂ ನಮಗೆ ಯಾವುದೇ ನ್ಯಾಯವನ್ನು ನೀವು ಸಲ್ಲಿಸಿರೋದಿಲ್ಲ. ನಾವು ಮಹಿಳೆಯರು, ನೀವು ಮಹಿಳಾ ದಿನಾಚರಣೆ ಅರ್ಥವಿಲ್ಲದೆ ಮಾಡೋಕ್ಕಿಂತ ನಮಗಾದರೂ ನಮಗೆ ಆರೋಗ್ಯ ಭಾಗ್ಯ ಮತ್ತು ನಮ್ಮ ನಮ್ಮ ಹೊಟ್ಟೆಗೆ ಅನ್ನನೂ ಬೇಕು. ನಮ್ಮ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ಸ್ಪಂದಿಸಿಬಿಟ್ಟು ದಯವಿಟ್ಟು ನೀವು ಇನ್ನೊಂದು ತಿಂಗಳೊಳಗಾಗಿ ನಮ್ಮ ಅಕೌಂಟಿಗೆ ಇದು ಹಣವನ್ನು ಗ್ರ್ಯಾಜುಯೇಟಿ ಫಂಡು ಕೊಡಬೇಕು, NPS ಹಣವು ಇವೆರಡನ್ನು ನೀವು ಹಾಕದೇ ಹೋದರೆ ನಾವು ಲೋಕಾಯುಕ್ತ ಕಚೇರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ. ಮತ್ತು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಮೇಲೆ ಮೊಕದ್ದಮೆ ಹೂಡ್ತೇವೆ. ಅಲ್ಲೇ ನಾವು ಹೋರಾಟ ಮಾಡ್ತೇವೆ. ಅಲ್ಲಿವರೆಗೂ ನೀವು ಬಿಟ್ಕೋಬಾರ್ದು ಅಂತ ನಿಮಗೇನಾದ್ರು ಸ್ವಲ್ಪನಾದ್ರು ಮನುಷ್ಯತ್ವ ಇದ್ದರೆ ನೀವು ಕಾಳಜಿಯಿಂದ ನಮ್ಗೆ ಇನ್ನು 15 ದಿನ ಅಥವಾ 1 ತಿಂಗಳು ನಿಮ್ಗಷ್ಟೇ ಟೈಮ್. 1 ತಿಂಗಳು ಮುಗಿದ ತಕ್ಷಣ ಮರುದಿನ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ, ಲೋಕಾಯುಕ್ತಕ್ಕೆ ಹೋಗ್ತೀವಿ. ನೋಡ್ರಿ ಸರ್, ನಮಗೆ ಇಷ್ಟೆಲ್ಲ ಮಾಡಿ ನಮಗೆ ನಾವು 85, 88ರಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೇಷನ್ನು ತಲೆಮಾಗ್ಲಿದ್ದು ಹೊತ್ಕೊಂಬಂದು, ನಾವು ಗಂಡಸರು ಮಾಡಿದಂಗೆ ತಲೆಮಾಗ್ಲಿದ್ದು ರೇಷನ್ ಹೊತ್ಕೊಂಬಂದು ಬಸ್ನಾಗ್ಲಿದ್ದು ಒಂದೊಂದು ಬಸ್ ಇರ್ತದ್ವು ಹಳ್ಳಿಗಳಿಗೆ. ಆ ಬಸ್ನಾಗ ಬಂದು ಹೊತ್ಕೊಂಡೋಗಿ ಮಕ್ಕಳಿಗೆ ಮಾಡಾಕ್ತಿದ್ವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಆಮೇಲೆ ಆರೋಗ್ಯ ಇಲಾಖೆಗೆ ಮಾಡಿಸ್ಕೊಂತಿದ್ರಲ್ಲ ಕೆಲಸ, ಅದು ಕೂಡ ಫ್ರೀಯಾಗಿ ಮಾಡ್ಕೊಂತಿದ್ರು. ಏನೋ ಪೋಲಿ ಹಾಕಾರೆ ತಿಂಗಳ ದಿನ 25 ರೂಪಾಯಿದೆ ಅಂತ ಕೊಡ್ತಿದ್ರು. ಅದನ್ನು ಮುರಿದು ಆಮೇಲೆ ಬೇರೆ ನಮಗೆ ಆ ದುಡ್ಡು ಕೊಡ್ಲಾರ್ದ ಆಶಾ ವರ್ಕರ್ ನೇಮಕ ಮಾಡ್ಕೊಂಡ್ರು. ಬೇರೆ ಅವ್ರಿಗೆ ನೇಮಕ ಮಾಡ್ಕೊಂಡು ಅವ್ರಿಗೆ ಬೇರೆ ಪೇಮೆಂಟ್ ಕೊಟ್ಟರು. ಆ ದುಡ್ಡು ನಮಗೆ ಕೊಟ್ಟರು, ನಮಗೆ ಹೇಳಿದ್ರೆ ನಾವು ಮಾಡ್ತಿದ್ವಿ. ನಮಗೂ ಕೂಡ ಆವಾಗ ಕಡಿಮೆ ದುಡ್ಡು ಬರ್ತಿತ್ತು. ಅದನ್ನು ತೆಗೆದಾಕ್ಬಿಟ್ರು, ಅವ್ರಿಗೆ ಮಾಡಿಬಿಟ್ರು. ಇಷ್ಟೆಲ್ಲ ಮಾಡಿ ರೇಷನ್ಗಳು ನಾವು ತಗೊಂಡೋಗಿ ಮಾಡ್ತಿದ್ವು ಅಂದರೆ ಇಲ್ಲಿ ಕೂಡ್ಲಿಗೆಯಲ್ಲಿ ಯಾವುದೋ ಮೂಲೆಗೆ ನಮಗೆ ಅಷ್ಟು ಗಾಡಿಗಟ್ಟಲೆ ಕೊಟ್ಟರೆ ಎಷ್ಟು ಸಲ ಬಸ್ ಸ್ಟ್ಯಾಂಡಿಗೆ ಓಡಾಡಿ ಒತ್ಕೊಂಡು ನಾವು ತಲೆಮಾಗ್ಲದ್ದು ಓದ್ಕೊಂಬಂದು ಓಡಾಡಿ ಮಾಡಿದ್ವಿ. ಮನೆ ಇಲ್ಲ ಅಲ್ಲಿ. ಎಲ್ಲೇನೋ ನಾವು ಬೇರೆ ಊರಿಗೆ ಹೋದಾಗ ನಮಗೆ ಮನೆ ಜೀವನ ಮಾಡೋಕೆ ಮನೆ ಇದ್ದಿಲ್ಲ. ಯಾವುದೋ ಒಂದು ಮನೆಗೆ ಅಂದ್ರೆ ರೇಷನ್ ಎಲ್ಲ ತೋದ್ಬಿಟ್ಟಿತ್ತು ನಮ್ಮದು. ಆವಾಗ ಜಿಲ್ಲಾ ನಮ್ಮ ಆಫೀಸ್ನವರು ಅದನ್ನ ರಿಕವರಿ ಮಾಡಿದ್ರು. ದುಡ್ಡು ಎಲ್ಲ ನೆಂದೋಗಿತ್ತಲ್ಲ. ನಾವು ಮನೇಲಿದ್ದೇನು ಮಾಡೋಣ, ಅಲ್ಪ ಸಂಬಳದಾಗ ಮುರ್ಕೊಂತ ಇದಾರೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಬಂದಿವಿ ಅಂದರೆ ನಮ್ಮನ್ನ ಬೇಬಿಸ್ಟ್ ಮಾಡ್ತಾರೆ. ನಮಗೆ ಯಾಕೆ ಪಿಂಚಣಿ ಮಾಡ್ತಾ ಇಲ್ಲ? ಎಂತೆಂಥ ಲಕ್ಷಗಟ್ಟಲೆ ಸಂಬಳ ಬರೋರಿಗೆ ಅವ್ರಿಗೆ ಪಿಂಚಣಿ ಮಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಯಾವ ಆಫೀಸ್ಗಳಿಗೂ ನಮ್ಮಷ್ಟು ರೆಕಾರ್ಡ್ ಬರೆಯೋದು ಯಾರ ಆಫೀಸ್ನಾಗ ಇಲ್ಲ ಅಂತ ಇಲ್ಲ. BPL ಇದ್ರೆ ನಮಗೆ ರೇಷನ್ ಕಾರ್ಡ್ ಇದ್ರೆ ಸಂಜೆ ಸುರಕ್ಷೆ ಮಾಡಕ್ ಬರುತ್ತೆ ಅಂತ ಹೇಳಿದ್ರು. ರೇಷನ್ ಕಾರ್ಡೇ ಇಲ್ಲ ಸರ್. ಈಗ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯ, ಮೂಲಭೂತ ಸೌಕರ್ಯಗಳು ಬರೋದಿಲ್ಲ. ಜೀವನ ಮಾಡ್ಬೋದಿತ್ತು ಸರ್. ಒಂದು ಮಾತ್ರೆಗಳಿಗೆನ ಆಗ್ತದೆ. ಈಗ ಯಾವುದೇ ಸೌಲಭ್ಯಗಳು ಇಲ್ಲ. ಯಾವುದೇ ಸೌಲಭ್ಯ ನಾವೀಗ ದುಡ್ದಾಕಿದ್ದಲ್ದಲ್ಲೇ ಈಗ ಮಕ್ಳಿಗೆ ಹೊರೆ ಆಗಿದ್ವಿ ಸರ್. ಈಗ ಅವ್ರಿಗೂ ದುಡಿಮೆ ಬೇಕಲ್ಲ ಸರ್. ಈಗ ಅವ್ರ ಸಂಸಾರನ ಅವ್ರು ನಿಭಾಯಿಸಿದ್ರೆ ಸಾಕಾಗಿರುತ್ತೆ ಸರ್. ಈಗ ನನಗೆ ತಿಂಗಳ 3,000 ಮಾತ್ರೆಗಳಿಗೆ ಬೇಕಂದ್ರೆ
ಅವ್ರು ಎಲ್ಲಿಂದ ತರ್ಬೇಕು? ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಹಣನೇ ಕೊಡ್ತಾ ಇಲ್ಲ. ಅದೇ ಸರ್, ನಾವೇನು ಅವ್ರನ್ನೇನು ಭಿಕ್ಷೆ ಬೇಡ್ತಾ ಇಲ್ಲ. ನಾವು ದುಡ್ದನ್ನ ನಮಗ್ ಕೊಡ್ರಿ ಅಂತ ಕೇಳ್ತಾ ಇದೀವಿ. ನಾವು ದುಡ್ಡು ನಮಗ್ ಕೊಟ್ರೆ ನಮ್ಮ ಜೀವನಕ್ಕೂ ಒಂದು ಅನುಕೂಲ ಆಗುತ್ತೆ ಸರ್. ಈಗ ಒಂದ್ ಹಣ್ಣು ಹಂಪ್ಲು ಪ್ರತಿಯೊಂದು ಏನ್ ಬೇಕಂದ್ರೆ ಮಕ್ಕಳನ್ನ ಕೇಳ್ಬೇಕು. ಈಗ ಔಷಧಕ್ಕೇನೆ ಕೊಡ್ಲಾರ್ದಾರಿ ಇಂಥವಕ್ಕೆಲ್ಲ ಎಲ್ಲಿಂದ ಕೊಡ್ತಾರೆ? ಈಗ ಅವ್ರಿಗೂ ಇರ್ಬೇಕಲ್ಲ ಸರ್, ಅವ್ರಿಗಿದ್ರೆ ತಾನೇ ಕೊಡೋದು. ಎಲ್ಲಾರು ಇದ್ದಂಥ ಮಕ್ಕಳೇನೆ ಇರಲ್ಲ. ನಮ್ಗೆ ಇಷ್ಟು ಪ್ರಾಬ್ಲಮ್ ಐತೆ ಸರ್ ಈಗ. ಅದಕ್ಕೆ ದಯವಿಟ್ಟು ನನಗೆ ಇದನ್ನ ಮಾಡಿಕೊಟ್ರೆ, ನಮ್ಮ ಅಮೌಂಟ್ ನಮಗೆ ಕೊಟ್ಟರೆ ನಮ್ಮ ಜೀವನ ಸ್ವಲ್ಪ ಹಗುರವಾಗಿ ಜೀವನ ಮಾಡ್ಬೋದು. ಇಲ್ಲಾಂದ್ರೆ ಈಗ